ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 25 ಲಕ್ಷ ಹಣ ಸಂಗ್ರಹ ಆಗಿದೆ. ನಾಳೆ ಫಲಪುಷ್ಪ ಪ್ರದರ್ಶನಕ್ಕೆ ತೆರೆ ಬೀಳುತ್ತೆ. ಹಾಗೆಯೇ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇರುವಂಥದ್ದು. ನಿನ್ನೆ ಒಂದೇ ದಿನ ಬರೋಬ್ಬರಿ 25 ಲಕ್ಷ ಹಣ ಸಂಗ್ರಹ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾಳೆ ಫಲಪುಷ್ಪ ಪ್ರದರ್ಶನಕ್ಕೆ ತೆರೆ ಬೀಳುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ವಿಸಿಟ್ ಕೊಡ್ತಾ ಇದ್ದಾರೆ. ನಿನ್ನೆ 94,688 ಜನ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡಿದ್ರು. ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜನೆ ಮಾಡಲಾಗಿದೆ ಫ್ಲವರ್ ಶೋ. ಹಾಗೆಯೇ ಸಾಕಷ್ಟು ಜನರು ಬಂದು ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನದ ಅಂದವನ್ನು ಸವಿತಾ ಇದ್ದಾರೆ. ವೀಕೆಂಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಉತ್ತಮವಾದಂಥ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಉಳಿದಂತೆ ನೋಡ್ತಾ ಹೋಗೋದಾದರೆ 25 ಲಕ್ಷ ಹಣ ಸಂಗ್ರಹ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಗಮನಿಸ್ತಾ ಹೋಗೋದಾದರೆ ಸಾಕಷ್ಟು ರೀತಿಯಲ್ಲಿ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಕುರಿತು ನಮ್ಮ ವರದಿಗಾರ ಮಲ್ಲಾಂಡಳ್ಳಿ ಶಶಿಧರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕವಿ ಮತ್ತು ಸಾಹಿತಿ ತೇಜಸ್ವಿ ಅವರು ಪ್ರಕೃತಿ ಬಗ್ಗೆ ಸಾಕಷ್ಟು ನಂಬಿಕೆಯನ್ನಿಟ್ಟಿದ್ರು. ಅವರು ಬರಹಕ್ಕೆ ಸೀಮಿತ ಅಷ್ಟೇ ಅಲ್ಲದೆ ಪ್ರಕೃತಿಯ ಸೊಬಗು, ಅದರ ಜೊತೆ ಪ್ರಾಣಿ ಪಕ್ಷಿಗಳ ಬಗ್ಗೆನೂ ಕೂಡ ಸಾಕಷ್ಟು ಅಧ್ಯಯನಗಳನ್ನ ಮಾಡಿದ್ರು. ಅವರ ಮೇಲೆ ಕೂಡ ಸಾಕಷ್ಟು ಲೇಖನಗಳನ್ನ ಬರೆದಿದ್ರು. ಹೀಗಾಗಿ ಅವರು ತೆಗೆದಂತ ಛಾಯಾಚಿತ್ರಗಳು ಸಾಕಷ್ಟು ಪ್ರಸಿದ್ಧಿಯಾಗಿದ್ವು. ಇದೇ ಕಾರಣಕ್ಕಾಗಿ ತೇಜಸ್ವಿ ಅವರ ವಿಸ್ಮಯ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ನಾಗರಿಕರಿಗೆ ಮತ್ತೆ ಫ್ಲವರ್ ಶೋಗೆ ಬರುವಂತವ್ರು ತೋರಿಸುವಂತ ಪ್ರಯತ್ನವನ್ನ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ನಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ತೆಗೆದಂತ ಭಾವಚಿತ್ರಗಳ ಸ್ತಬ್ಧ ಚಿತ್ರವನ್ನ ವಿಶೇಷವಾಗಿ ರಚನೆಯನ್ನ ಮಾಡಿದ್ದಾರೆ. ಏನು ತೇಜಸ್ವಿ ಅವರು ಅವರ ಬರಹ ಮತ್ತೆ ಅವರ ಏನು ಪ್ರಕೃತಿಯೊಂದಿಗಿದ್ದಂತ ವಿಸ್ಮಯ ಅಂತ ಏನು ಈ ಆನೆ ಅನ್ನೋದು ಏನು ನಮ್ಮ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿವೆ. ಅದನ್ನ ಸಾಕಷ್ಟು ರೀತಿಯಲ್ಲಿ ಕೂಡ ಪಳಗಿಸುವಂತ ತಂತ್ರಜ್ಞಾನ ಕೂಡ ನಮ್ಮ ರಾಜ್ಯದಲ್ಲಿದ್ದಾವೆ. ಅದನ್ನ ಯಾವ ರೀತಿಯಾಗಿ ಬೇಕೋ ಅದನ್ನ ಪಳಗಿಸಿ ಅದಕ್ಕೆ ಬುದ್ಧಿವಾದ ಹೇಳುವಷ್ಟು ಮಟ್ಟಕ್ಕೆ ಮಾವುತರು ಕೂಡ ಸಾಕಷ್ಟು ಜಾಣರಾಗಿದ್ದಾರೆ. ಹೀಗಾಗಿ ಏನು ಮೈಸೂರು ಆಗಿರ್ಬೋದು, ಹಾಸನ, ಅದೇ ರೀತಿಯಲ್ಲೂ ಕೂಡ ಏನು ಶಿವಮೊಗ್ಗ, ಅಲ್ಲೆಲ್ಲೂ ಕೂಡ ಅದ್ದೂರಿಯಾಗಿ ದಸರಾ ಆಚರಣೆಯನ್ನ ಮಾಡ್ತಾರೆ. ಆ ದಸರಾ ಆಚರಣೆಯನ್ನ ಮಾಡಬೇಕಾದ್ರೆ ಸಾಕಷ್ಟು ಆನೆಗಳನ್ನ ಅಲ್ಲಿ ಪಳಗಿಸಿರ್ತಾರೆ. ಈ ಕಾರಣದಿಂದಾಗಿ ಕಾಡಿನಲ್ಲಿ ಇರುವಂತ ಒಂಟಿ ಸಲಗದ ಬಗ್ಗೆನೂ ಕೂಡ ಮಾಡಿದ್ದಾರೆ. ನೀರಿನಲ್ಲಿ ವಾಸಿಯಾಗುವಂತ ಉಭಯವಾಸಿ ಅಂತಾನೆ ಆಮೆ. ಇದು ನೀರಿನಲ್ಲೂ ಕೂಡ ಜೀವನ ಮಾಡುತ್ತೆ, ಅದೇ ರೀತಿಯಲ್ಲೂ ಕೂಡ ಭೂಮಿಯಲ್ಲೂ ಕೂಡ ಜೀವನ ಮಾಡುವಂತ ಉಭಯವಾಸಿ. ಮತ್ತೆ ಅದೇ ರೀತಿ ಮೊಸಳೆನೂ ಅಷ್ಟೇ ನೀರಿನಲ್ಲೂ ಕೂಡ ಇರುತ್ತೆ, ಭೂಮಿ ಮೇಲೇನೂ ಕೂಡ ಇರುತ್ತೆ. ಈ ರೀತಿಯಾಗಿ ಏನು ಪ್ರಕೃತಿಯಲ್ಲಿರುವಂತ ಕಾಡಿನಲ್ಲಿರುವಂತ ವನ್ಯ ಜೀವಿಗಳ ಏನು ತೇಜಸ್ವಿ ಅವರು ತೆಗೆದಿರೋ ಭಾವಚಿತ್ರಗಳು, ಅವರ ಲೇಖನಗಳಿದ್ದಂತ ಚಿತ್ರಗಳ ಮುಖಾಂತರ ಒಂದು ಸ್ತಬ್ಧ ಚಿತ್ರವನ್ನ ಇಲ್ಲಿ ರಚನೆ ಮಾಡಿದ್ದಾರೆ. ಹೀಗಾಗಿ ಫ್ಲವರ್ ಶೋಗೆ ಬಂದಂತ ಸಾಕಷ್ಟು ಜನ ಅಭಿಮಾನಿಗಳಾಗಿರ್ಬೋದು, ವೀಕ್ಷಕರಾಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಪ್ರೇಕ್ಷಕರು ಏನು ಫ್ಲವರ್ ಶೋನಲ್ಲಿ ತೇಜಸ್ವಿ ವಿಸ್ಮಯ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಸ್ತಬ್ಧ ಚಿತ್ರವನ್ನ ಮಾಡಿದ್ದಾರೆ. ಇನ್ನು ಕಾಡಿಗೆ ಹೋದಾಗ ಅವರು ಲೇಖನಗಳನ್ನ, ಕವಿಗಳನ್ನ ಬರೆಯಬೇಕಾದ್ರೆ ಅವ್ರಿಗೆ ಏನು ಪ್ರಕೃತಿಯಲ್ಲಿ ಕಂಡು ಬಂದಂತ ಆ ಗೂಬೆ ಆಗಿರ್ಬೋದು, ಕೊಕ್ಕರೆ ಆಗಿರ್ಬೋದು, ಮತ್ತೆ ವಿಶೇಷವಾಗಿ ನವಿಲು, ಅವೆಲ್ಲವೂ ಕೂಡ ಯಾವ ರೀತಿಯಾಗಿ ಅವು ಪ್ರಕೃತಿಯಲ್ಲಿ ಅವು ಯಾವ ರೀತಿಯಾಗಿ ಕೂಗ್ತಿದ್ದವು, ಅವರ ಶಬ್ದ ಯಾವ ರೀತಿಯಾಗಿರ್ತಾ ಇತ್ತು, ಮತ್ತೆ ಅವರ ನೋಟ, ಅವರ ಬೇಟೆ ಯಾವ ರೀತಿಯಾಗಿರ್ತಾ ಇತ್ತು, ಮತ್ತೆ ಯಾವ್ದನ್ನಾದ್ರೂ ಬೇಟೆಯನ್ನಾಡ್ಬೇಕಾದ್ರೆ ಯಾವ ರೀತಿಯಾಗಿ ಪ್ರಾಣಿ ಪಕ್ಷಿಗಳು ವಂಚನಾಗ್ತವೆ, ಹುಲಿ ಯಾವ ರೀತಿಯಾಗಿ ಗರ್ಜಿಸುತ್ತೆ, ಸಿಂಹ ಯಾವ ರೀತಿಯಾಗಿರುತ್ತೆ, ಉಡ ಯಾವ ರೀತಿಯಾಗಿ ಅದು ಕೂಡ ಬೇಟೆ ಆಡುತ್ತೆ. ಈ ರೀತಿಯಾದಂತ ಒಂದು ಸುಂದರವಾದಂತ ಭವ್ಯವಾದಂತ ಒಂದು ಸ್ತಬ್ಧ ಚಿತ್ರವನ್ನ ಲಾಲ್ಬಾಗ್ನಲ್ಲಿ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಬಂದಂತ ಎಲ್ಲಾ ಪ್ರೇಕ್ಷಕರು ಕೂಡ ಏನ್ ತೇಜಸ್ವಿ ಅವರ ವಿಸ್ಮಯನ ನೋಡಿಕೊಂಡು ಸಾಕಷ್ಟು ಕಣ್ತುಂಬಿಕೊಳ್ತಿದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಲನಳ್ಳಿ ಶಶಿಧರ್, ಪವರ್